ಶಿವರಾತ್ರಿ ಹಬ್ಬದ ಪ್ರಯುಕ್ತ 25ನೇ ವಾರ್ಷಿಕೋತ್ಸವ ಹಾಗೂ ಬ್ರಹ್ಮರಥೋತ್ಸವ ಕಾರ್ಯಕ್ರಮ. ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ. ಸುಮಾರು 1000 ವರ್ಷಗಳ ಇತಿಹಾಸವುಳ್ಳ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯವು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುಳಬಾಗಿಲು ರಸ್ತೆಯಲ್ಲಿ ಬರುವ ಆರಿಕೆರೆ ಗ್ರಾಮದಲ್ಲಿ ನೆಲೆಸಿದ್ದು ತುಂಬಾ ಪ್ರಸಿದ್ಧವಾದ ದೇವಾಲಯವು ಇದಾಗಿರುತ್ತದೆ. ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯವು ಶ್ರೀನಿವಾಸಪುರದಿಂದ 4 ಕಿಲೋಮೀಟರ್ ಅಂತರದಲ್ಲಿದೆ. ಇಲ್ಲಿ ಸಾಕ್ಷಾತ್ ಪರಮೇಶ್ವರನೇ ನೆಲೆಸಿದ್ದು ಪ್ರತಿ ಸೋಮವಾರ ವಿಶೇಷವಾದ ಪೂಜಾ ಕಾರ್ಯಕ್ರಮ ನಡೆಯುತ್ತದೆ. ಅದೇ ರೀತಿ ವರ್ಷಕ್ಕೊಮ್ಮೆ ಶಿವರಾತ್ರಿಯ ಹಿಂದಿನ ದಿನ ರಾತ್ರಿ ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮ, ಮಹಾಶಿವರಾತ್ರಿಯ ದಿನದಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ. ಈ ಜಾತ್ರೆಯಲ್ಲಿ ಸುತ್ತಮುತ್ತಲಿನ ಸಾವಿರಾರು ಭಕ್ತ ಮಹಾಶಯರು ಭಾಗವಹಿಸುತ್ತಾರೆ. ಭಕ್ತಾದಿಗಳಿಗಾಗಿ ತೀರ್ಥ ಪ್ರಸಾದ, ಅನ್ನಸಂತರ್ಪಣೆ ವಿನಿಯೋಗ ನೆರವೇರಿಸಲಾಗುತ್ತೆ. ಈ ದೇವಾಲಯದ ಪ್ರದೇಶದಲ್ಲಿ ಸುಮಾರು 10 ಎಕರೆ ವಿಸ್ತೀರ್ಣದಲ್ಲಿ ಉದ್ಯಾನವನವನ್ನ ನಿರ್ಮಿಸಿರುತ್ತಾರೆ. ರಥೋತ್ಸವ ಕಾರ್ಯಕ್ರಮ ಮುಗಿದ ನಂತರ ಮರುದಿನ ಬೆಳಗ್ಗೆ ಜಲ ಅಭಿಷೇಕವನ್ನ ಆಚರಿಸಲಾಗುತ್ತೆ. ರಥೋತ್ಸವ ದಿನದಂದು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ ಎಂದು ದೇವಸ್ಥಾನದ ಧರ್ಮ ಅಧಿಕಾರಿ ರಮೇಶ್ ಬಾಬು ಹಾಗೂ ಪ್ರಧಾನ ಅರ್ಚಕರು ಉಮಾಶಂಕರ್ ಶರ್ಮಾ ಸ್ವಾಮಿಗಳು ಹೇಳಿಕೆ ನೀಡಿದರು. ವರದಿ ಅರುಣ್ ಕುಮಾರ್, HM, ASS ನ್ಯೂಸ್. ಸ್ವಾಮಿ ದೇವಾಲಯ ಇದು ಸುಮಾರು 1000 ವರ್ಷಗಳ ಹಿಂದಿನ ದೇವಾಲಯ. ಈ ಪುರಾತನ ಕಾಲದಲ್ಲಿ ಒಂದು ವಿಗ್ರಹ ಇದೆ ಇದೆ 2000 ಇಸ್ವಿಯಲ್ಲಿ ಶಿವಕುಮಾರ್ ಸ್ವಾಮೀಜಿ ಅವರಿಂದ ಪ್ರತಿಷ್ಠಾಪನೆ ಮಾಡಿ ಆವತ್ತಿನಿಂದ ತುಂಬಾ ಸೋಮವಾರ ಅನ್ನದಾನ ನಡೀತಾ ಇದೆ. ಶಿವರಾತ್ರಿ ಕಾರ್ತಿಕ ಸೋಮವಾರ ಶಿವರಾತ್ರಿ ದಿವಸ ರಥೋತ್ಸವ ಇದೆ. ಬಂದು ಭಕ್ತಾದಿಗಳು ಚೆನ್ನಾಗಿ ಒಳ್ಳೆ ನಂಬಿಕೆ ಮಾಡ್ಕೊಂಡು ನಡೀತಾ ಇದೆ. ಇಲ್ಲಿ ಯಾರ್ದು ಏನ್ ದೇಣಿಗೆ ಗಿಣಿಗೆ ಏನಿಲ್ಲ. ಬಂದು ಅನುಕೂಲ ಆದವ್ರು ಬಂದು ಏನೋ ವಿಶೇಷವಾಗಿ ಏನೋ ಅನುಕೂಲ ಮಾಡಿ ಅಭಿವೃದ್ಧಿ ಕೆಲಸಗಳಾಗುತ್ತೆ. 15ರಿಂದ 20,000 ಜನ ಪ್ರಸಾದ ಸೇವೆ ಈ ವರ್ಷ ಆಗುತ್ತೆ. ಈ ಸೇರಿ 25ನೇ ವರ್ಷ ರೈತ ಮಹೋತ್ಸವ ಸ್ವಲ್ಪ ಜನ ಜಾಸ್ತಿ ಬಂದಿದ್ದಾರೆ. ಸರ್, ಈ ಕ್ಷೇತ್ರದಲ್ಲಿ ಯಾವ ದಿನ ಪೂಜೆ ಅಷ್ಟೇ ಕಾರ್ತಿಕ್ ವಿಶೇಷವಾಗಿ ಸದ್ಯೋಜಾತಾಯ ವೈ ನಮೋ ನಮಃ. ಭವೇ ಭವೇ ನಾತಿ ಭವೇ ಭವಸ್ವವಾನ್ ಭವೋ ಭವಾಯ ನಮಃ. ಇದು 1000 ವರ್ಷ ಪುರಾತನವಾದಂತಹ ದೇವಾಲಯ. ಇದು ನಾನು ಈ ದೇವಾಲಯದಲ್ಲಿ ಸುಮಾರು 25 ವರ್ಷಗಳಿಂದ ಜೀರ್ಣೋದ್ಧಾರಣೆ ಆದಾಗಿಂದ ಸಹ ಈ ದೇವಾಲಯದಲ್ಲಿ ಸ್ವಾಮಿಯವರ ಪೂಜಾ ಕೈಂಕರ್ಯಗಳಲ್ಲಿ ಪ್ರಧಾನ ಅರ್ಚಕನಾಗಿ ಇಲ್ಲಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು ಉಮಾಶಂಕರ್ ಶರ್ಮಾ ಅಂತ ನನ್ನ ಹೆಸರು. ನಮ್ಮದು ಮೂಲತಃ ಚಿಂತಾಮಣಿ. ನಮ್ಮ ಚಿಂತಾಮಣಿ ತಾಲೂಕಾದ್ರೂ ಭಗವಂತ ಈ ಒಂದು ಶ್ರೀನಿವಾಸಪುರ ತಾಲೂಕು ಕರೆಸಿ ಈ ಒಂದು ಸ್ವಾಮಿಯವರ ಕೈಂಕರ್ಯಗಳಲ್ಲಿ ಪಾಲ್ಗೊಳ್ಳಲು ನಮಗೆ ಅವಕಾಶ ನೀಡಿದ್ದಾರೆ. ಇಲ್ಲಿ ನಮ್ಮ ಚಿಂತಾಮಣಿಯ ಮಹಿಳಾ ಮಂಡಳಿಯವರು ನಾವು ಈ 25 ವರ್ಷಗಳಲ್ಲಿ ಅವರನ್ನು ನಾವು ಬೇಡಿಕೊಂಡ್ರೆ ಸಾಕು, ಎಲ್ಲರೂ ಬಂದು ಸ್ವಾಮಿಯವರ ಸೇವೆಯಲ್ಲಿ ಪಾಲ್ಗೊಂಡು ಇವರೆಲ್ಲ ದೇವರ ನಾಮಗಳನ್ನು ಸುಸ್ವರವಾಗಿ ಹಾಡಿ ಭಗವಂತನಿಗೆ ನೃತ್ಯ ಗೀತಾದಿ ಆಂದೋಳಿಗಾನ್ ಸಮರ್ಪಯಾಮಿ ಅಂತಾರೆ. ಅಂದ್ರೆ ಮಂತ್ರ ಒಂದೇ ಅಲ್ಲ, ನೃತ್ಯ ಇದೆ, ಗೀತಗಳಿದೆ, ದೇವರ ನಾಮಗಳು ಇವೆಲ್ಲ ಕೂಡ ಭಗವಂತನಿಗೆ ಅರ್ಪಿತ ಆಗ್ಬೇಕು. ಅಂದ್ರೆ ಇವತ್ತು ಈ ಒಂದು ಬ್ರಹ್ಮರಥೋತ್ಸವ ವಿಶೇಷವಾಗಿ ನೆರವೇರಿತು. ಈಗ 25 ವರ್ಷಗಳಾಗಿದೆ. ಇದು ರಜತ ಮಹೋತ್ಸವ. ಈ ರಜತ ಮಹೋತ್ಸವದಲ್ಲಿ ವಿಶೇಷವಾಗಿ ಬೆಳಗ್ಗೆಯಿಂದ ಸ್ವಾಮಿಯವರಿಗೆ ರುದ್ರಾಭಿಷೇಕಗಳು, ಕಲಶ ಸ್ಥಾಪನೆಗಳು ಹಾಗೂ ಮೃತ್ಯುಂಜಯ ಅಂತರಾರ್ಪಣೆಗಳು ಹಾಗೂ ಗಿರಿಜಾ ಕಲ್ಯಾಣೋತ್ಸವ ವಿಶೇಷವಾಗಿ 25 ದಂಪತಿಗಳಿಂದ ಗಿರಿಜಾ ಕಲ್ಯಾಣೋತ್ಸವ ನೆರವೇರಿದೆ. ಇದೇ ಪ್ರಕಾರವಾಗಿ ಇವತ್ತು ನಮ್ಮ ಸ್ವಾಮಿಯವರ ಸನ್ನಿಧಿಯಲ್ಲಿ ವೈಷ್ಣವಿ ಭಜನಾ ಮಂಡಳಿಯವರು, ಚಿಂತಾಮಣಿಯಿಂದ ಹಾಗೂ ಶ್ರೀನಿವಾಸ ಭಜನಾ ಮಂಡಳಿಯವರು, ಲಲಿತಾ ಭಜನಾ ಮಂಡಳಿಯವರು ಇವರೆಲ್ಲ ಸಹ ಇಲ್ಲಿ ಪಾಲ್ಗೊಂಡು ಸ್ವಾಮಿಯವರ ಸೇವೆಯಲ್ಲಿ ವಿಶೇಷವಾಗಿ ತಮ್ಮ ಗಾತ್ರವನ್ನು ಕೊಟ್ಟು ಭಗವಂತನ ಸೇವೆ ಮಾಡಿದ್ದಾರೆ. ಇದೇ ಪ್ರಕಾರವಾಗಿ ಈ ಒಂದು ಇವತ್ತು ಭಜನಾ ಮಂಡಳಿಯವರು ಸಹ ಇಲ್ಲಿ ಕಾರ್ಯಕ್ರಮಗಳು ಬಂದು ಅವರು ಪ್ರತಿ ವರ್ಷ ಬಂದು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಭಗವಂತ ಆರೋಗ್ಯ ಕೊಡ್ತಾರೆ. ಇದೇ ಪ್ರಕಾರವಾಗಿ ಸಂಜೆ 6 ಗಂಟೆಯಿಂದ ಇಲ್ಲಿ ಸ್ವಾಮಿಯವರ ಸನ್ನಿಧಿಯಲ್ಲಿ 4 ಯಾಮದ ಪೂಜೆ ಇರುತ್ತದೆ. ಇವತ್ತು ವಿಶೇಷವಾಗಿ ಏನಂದ್ರೆ ಮಹಾಕುಂಭ ಮೇಳ ನಡೆಯಿತು. ಮಹಾಕುಂಭ ಮೇಳ ಅಂದ್ರೆ ಬೃಹಸ್ಪತಿ ತನ್ನ ಒಂದು
ರಾಶಿ ಸಂಚಾರವನ್ನು 12 ರಾಶಿಗಳಲ್ಲಿ ಒಂದು ಪರಿಭ್ರಮಣೆ ಮಾಡಿಕೊಂಡು 12 ಪರಿಭ್ರಮಣಗಳನ್ನು ಮುಗಿಸಿದಂತಹ ದಿನ ಇವತ್ತು. ಅಂದ್ರೆ 12 ಸಲ 12 ರಾಶಿಗಳಲ್ಲಿ ಅಂದ್ರೆ 144 ವರ್ಷಗಳು, 12 × 12 144 ವರ್ಷಗಳು ಮುಗಿಸಿದಂತಹ ಒಂದು ಸಂದರ್ಭ ಇದೆ. ಬೃಹಸ್ಪತಿ ಒಂದೇ ಉತ್ತರ ಪ್ರದೇಶದಲ್ಲಿ ಮಾತ್ರ ಅಲ್ಲ, ತ್ರಿವೇಣಿ ಸಂಗಮದಲ್ಲಿ ಮಾತ್ರ ಅಲ್ಲ ಮಹಾಕುಂಭ, ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಲ್ಲೂ ಮಹಾಕುಂಭ ನಡೀತಾ ಇದೆ. ಇವತ್ತು ನಮ್ಮ ಈ ಒಂದು ಅರಕೆರೆ ಗ್ರಾಮದಲ್ಲಿ ವಿಶೇಷವಾಗಿ ಮಹಾಕುಂಭದ ಮಹೋತ್ಸವದಲ್ಲಿ ರಾತ್ರಿ 12 ಗಂಟೆಗೆ ಲಿಂಗೋದ್ಭವ ಅಂತ ಇಟ್ಕೊಂಡಿದ್ದೀವಿ. ಅಂದ್ರೆ 108,000 ಹೂವಿನಗಳಲ್ಲಿ ಸ್ವಾಮಿ ರುದ್ರ ತ್ರಿಶತಿ ಅರ್ಚನೆ ನಡೆಯುತ್ತೆ. ಹಾಗೂ ರುದ್ರಾಭಿಷೇಕ 12 ಗಂಟೆ ನಡೆಯುತ್ತೆ. ಅದು ಲಿಂಗೋದ್ಭವ. ಇದೇ ಪ್ರಕಾರ ಮಹಾಕುಂಭ ಅಂದ್ರೆ ನಾಳೆ ಬೆಳಗ್ಗೆ ಸ್ವಾಮಿಯವರಿಗೆ ಇಲ್ಲಿ ಕುಂಭ ಬೇಡ, ಇದು ಕುಂಭಾಭಿಷೇಕ ನಡೆಯುತ್ತದೆ. ಈ ಕುಂಭಾಭಿಷೇಕದಲ್ಲಿ ಸುಮಾರು ಒಂದು 8 ಗ್ಯಾಲನ್ ನೀರಿಂದ ಸ್ವಾಮಿಯ ಸ್ವಾಮಿಯನ್ನ ಮುಳುಗುವವರೆಗೂ ಅಲ್ಲಿ ನೀರು ಬಿಟ್ಟು ಕುಂಭಾಭಿಷೇಕ ಮಾಡಲಾಗುತ್ತದೆ. ಈ ಮಹಾಕುಂಭಕ್ಕೆ ತ್ರಿವೇಣಿ ಸಂಗಮದಿಂದ ಬಂದಂತಹ ಆ ಒಂದು ತೀರ್ಥದಿಂದ ಸ್ವಾಮಿಯವರಿಗೆ ಮಹಾಕುಂಭಾಭಿಷೇಕ ನೆರವೇರುತ್ತದೆ. ಭಗವಂತ ಈ ಒಂದು ಅವಕಾಶವನ್ನು ನಮಗೆ ನೀಡಿದ್ದಕ್ಕೆ ಅವರಿಗೆ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ. ಇದೇ ಪ್ರಕಾರವಾಗಿ ನಮ್ಮ ಧಾಲೆ ಧರ್ಮಾಧಿಕಾರಿಗಳು ರಮೇಶ್ ಬಾಬುರವರು ವಿಶೇಷವಾಗಿ 25 ವರ್ಷಗಳನ್ನು ತಾನು ಒಂದು, ಯಾಕಂದ್ರೆ ಭಗವಂತನ ನಂಬಿಕೆ ಇಲ್ಲ, ಅಂತಹವರು ನಂಬಿಕೆಯನ್ನಿಟ್ಟು ನಮ್ಮ ಸನಾತನ ಧರ್ಮವನ್ನು ಕಾಪಾಡಿಕೊಂಡು 25 ವರ್ಷಗಳಿಂದ ತಮ್ಮ ಸ್ವಇಚ್ಛವಾಗಿ ಈ ಒಂದು ಮಹಾ ರಥೋತ್ಸವ ನಡೆಸ್ತಾ ಭಗವಂತನಲ್ಲಿ ಸುಮಾರು ಜನಗಳಲ್ಲಿ ಭಕ್ತಿಯನ್ನು ಉಂಟು ಮಾಡಿದ್ದಾರೆ. ಅವರಿಗೂ ಸಹ ನಾವು ಈ ಮೂಲಕ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಇದೇ ಪ್ರಕಾರ ಮೂರುವರೆಗೆ ಅವರಿಗೆ ಸನ್ಮಾನ ಸಮಾರಂಭ, ಯಾರು ನಮಗೆ ದೇವಾಲಯದಲ್ಲಿ ಸರ್ವಿಸ್ ಮಾಡಿದವರು ಅವರೆಲ್ಲ ಸನ್ಮಾನ ಮಾಡಬೇಕಂತ ನಿರ್ಧರಿಸಿದ್ದೀವಿ. ಹರಿ